तमस्तु मा विद्विषावहै। ओम शांति शांति शांति। गुरु ब्रह्मा गुरु विष्णु गुरुदेवो महेश्वरः, गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। ಒಳ್ಳೆಯದು. ತೈತ್ರಿಯ ಉಪನಿಷತ್ತಿನ ಕಡೆಯ ಭಾಗಕ್ಕೆ ಬಂದಿದ್ದೀವಿ. ಇನ್ನೊಂದು 2 ಮಂತ್ರಗಳನ್ನು ನೋಡಬೇಕು. ಭೃಗುವಲ್ಲಿಯಲ್ಲಿ ಭೃಗು ಮತ್ತು ವರುಣರ ಸಂವಾದವನ್ನು ನೋಡಿದ್ವಿ. ಅಲ್ಲಿ ಗುರುಗಳು ಶಿಷ್ಯನಿಗೆ ಬ್ರಹ್ಮ ಬೇರೆ ಆಗಲೇ ಇಲ್ಲ, ಅವನೇ ಬಹುವಾಗಿ ಕಾಣಿಸ್ಕೊಳ್ತಾ ಇದ್ದಾನೆ ಅಂತ ಹೇಳಿ, ನಾನು ತಿನ್ನುವ ಅನ್ನವೂ ಬ್ರಹ್ಮವೇ, ನಾನು ಮತ್ತೊಂದು ಪ್ರಾಣಿಗೆ ಅಥವಾ ಪಕ್ಷಿಗೆ ಅಥವಾ ಕ್ರಿಮಿಗೆ ನಾನು ಕೂಡ ಅನ್ನವಾಗ್ತೀನಿ. ಅದರಿಂದ ಇಲ್ಲಿ ಅನ್ನ ಮತ್ತು ಅನ್ನಾದದ ಬಗ್ಗೆ ವಿಚಾರವನ್ನು ತಿಳಿಸ್ಕೊಟ್ರು. ಮುಂದುವರಿಸ್ತಾ ಅನ್ನವನ್ನು ನಿಂತಿಸಬಾರ್ದು, ಅನ್ನವನ್ನು ಬಹುವಾಗಿ ದಾನ ಮಾಡಬೇಕು, ಸಾಧು ಸಂತರಿಗೆ ಅನ್ನವನ್ನು ನೀಡಬೇಕು, ಅನ್ನವನ್ನು ಸಾಕಷ್ಟು ಸಂಪಾದಿಸಬೇಕು ಅಂತ ಎಲ್ಲ ಹೇಳಿದರು. ನೋಡಿ, ಜೀವನ ಅನ್ನೋದು ಬರೀ ಹಣ ಸಂಪಾದಿಸಲಿಕ್ಕೋಸ್ಕರ ಅಲ್ಲ. ನಾವು ಈ ಧರ್ಮವನ್ನು ಕಾಪಾಡಲಿಕ್ಕೋಸ್ಕರ ಹಣವನ್ನು ಸಂಪಾದಿಸಬೇಕು ಅಂತ ಶಾಸ್ತ್ರ ಹೇಳಿದೆ. ಅಂದರೆ ಈಗ ನಾನು ಗೌರವಯುತವಾಗಿ ಬದುಕಬೇಕು ಅಂತ ಹೇಳಿ ಅದಕ್ಕೋಸ್ಕರ ಹಣವನ್ನು ಸಂಪಾದನೆ ಮಾಡಬೇಕು. ಅದು ಸಂಪಾದನೆ ಮಾಡಿದ ನಂತರ ಅದನ್ನು ಧರ್ಮಕ್ಕಾಗಿ ಸಾಧು ಸಂತರಿಗೆ ಅದನ್ನು ಉಣಬಡಿಸಬೇಕು ಅನ್ನವನ್ನು ಅಂತ ನೋಡುತ್ತೀವಿ. ಹಾಗೆ ನಾವು ಮಾಡುವ ವಿವಿಧ ಕರ್ಮಗಳು, ಧರ್ಮಗಳು, ಎಲ್ಲವೂ ಉಪಾಸನೆಗಳು ಎಲ್ಲವೂ ಬ್ರಹ್ಮವೇ ಆಗಿರಬೇಕು ಅಂತ ಹೇಳ್ತಾರೆ. ನಾವು ಮಾಡುವ ಎಲ್ಲ ಕೆಲಸಗಳು ಕೂಡ ಬ್ರಹ್ಮವೇ. ಆ ಬ್ರಹ್ಮ, ಆ ಚೈತನ್ಯ ನಮ್ಮಲ್ಲಿರೋದ್ರಿಂದಲೇ ಎಲ್ಲ ಕೆಲಸ ಮಾಡ್ತಾ ಇರೋದು ಅವನಿಗೋಸ್ಕರ, ಮಾಡೋದು ಅವನೇ. ಅದರಿಂದ ಅಲ್ಲಿ ನಾನು ಅನ್ನೋ ಅಹಂಕಾರ ಬರೋದೇ ಇಲ್ಲ, ಎಲ್ಲವೂ ಬ್ರಹ್ಮವೇ ಅಂತ ತಿಳಿಸಿದ ಮೇಲೆ ಆ ಜ್ಞಾನಿಯ ಪರಮಸ್ಥಿತಿ ಹೇಗಿರುತ್ತೆ ಅಂದರೆ, ಅವನು ಈ ಇಲ್ಲಿ ಅನ್ನ ಅಂತ ಹೇಳುವಾಗ ಬರೀ ನಾವು ಊಟ ಮಾಡೋ ಅನ್ನ ಅಲ್ಲ, ಪಂಚೇಂದ್ರಿಯಗಳಿಂದ ನಾವು ಏನೇನು ಸಂಗ್ರಹ ಮಾಡ್ತೀವಿ ಎಲ್ಲವೂ ಅನ್ನವೇ ಆಗುತ್ತೆ. ಹಾಗೆ ಆ ಅನ್ನವನ್ನು ನಾವು ಪಡೆದ ಮೇಲೆ ಅದೆಲ್ಲವೂ ಬ್ರಹ್ಮ ಅಂತ ನಾವು ಉಪಾಸನೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಅಂತಹ ಜ್ಞಾನಿ ಹೇಗಿರ್ತಾನೆ ಅಂತ ಉಪನಿಷತ್ತು ಮುಂದಿನ 2 ಮಂತ್ರಗಳಲ್ಲಿ ಹೇಳುತ್ತೆ. ಬ್ರಹ್ಮವು ವಿವಿಧ ಧರ್ಮಗಳುಳ್ಳದ್ದೆಂದು ಮಾಡುವ ಉಪಾಸನೆಗಳು, ಆ ಬೇರೆ ಬೇರೆ ಧರ್ಮಗಳಿದೆ, ಅದನ್ನು ಬ್ರಹ್ಮ ಅಂತೇಳಿ ಉಪಾಸನೆ ಮಾಡಿದ್ದೀವಿ. ಆ ರೀತಿಯಾಗಿ ಎಲ್ಲದರಲ್ಲೂ ಬ್ರಹ್ಮನನ್ನೇ ನೋಡ್ತಾ ಇರುವ ಜ್ಞಾನಿ, ಆ ಪರಮ ಸ್ಥಿತಿಯನ್ನು ಹೊಂದಿರುವಂತಹ ಜ್ಞಾನಿ ಹೇಗಿರ್ತಾನೆ ಅನ್ನೋದು ಈ ಮಂತ್ರ ಹೇಳುತ್ತೆ. ಭೃಗುವಲ್ಲಿಯಲ್ಲಿ 9ನೇ ಅನುವಾಕ 10ನೇ ಅನುವಾಕ ನೋಡಿದ್ವಿ. ಅದರಲ್ಲಿ ಕಡೆ ಭಾಗ ಬರ್ತಾ ಇದೆ ನೋಡಿ, ಜ್ಞಾನಿಯ ಪರಮಸ್ಥಿತಿ. ಅಲ್ಲಿಂದ ನೋಡೋಣ. ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ ಸ ಯ ಏವಂ ವಿತ್ ಅಸ್ಮಾಲ್ಲೋಕಾತ್ ಪ್ರೇತ್ಯ ಏತಮನ್ನಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಮನೋಮಯಮಾತ್ಮಾನಮುಪಸಂಕ್ರಮ್ಯ ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಮ್ಯ ಏತಮಾನಂದಮಯಮಾತ್ಮಾನಮುಪಸಂಕ್ರಮ್ಯ ಇಮಾನ್ ಲೋಕಾನ್ ಕಾಮಾನ್ ನಿಕಾಮರೂಪ್ಯಾನುಸಂಚರನ್ ಏತತ್ ಸಾಮಗಾಯನ್ನಾಸ್ತೆ. ಯಾವನು ಪುರುಷನಲ್ಲಿರುವನೋ
ಯಾವನು ಆದಿತ್ಯನಲ್ಲಿರುವನೋ ಅವನು ಒಬ್ಬನೇ. ಯಾವನು ಹೀಗೆ ತಿಳಿದುಕೊಳ್ಳುವನೋ ಅವನು ಈ ಲೋಕದಿಂದ ಹೊರಟು ಹೋಗಿ ಅನ್ನಮಯವೆಂಬ ಆತ್ಮನನ್ನು, ಪ್ರಾಣಮಯವೆಂಬ ಆತ್ಮನನ್ನು, ಮನೋಮಯನೆಂಬ ಆತ್ಮನನ್ನು, ವಿಜ್ಞಾನಮಯನೆಂಬ ಆತ್ಮನನ್ನು ಮತ್ತು ಆನಂದಮಯನೆಂಬ ಆತ್ಮನನ್ನು ಪಡೆದು ಯಥೇಚ್ಛ ಅನ್ನವಂತನಾಗಿ ಬೇಕಾದ ರೂಪವನ್ನು ಧರಿಸಿ ಈ ಲೋಕದಲ್ಲಿ ಸಂಚರಿಸುತ್ತಾ ಮುಂದೆ ಹೇಳುವ ಸಾಮವನ್ನು ಗಾನ ಮಾಡುತ್ತಾ ಇರುವನು. ಎಷ್ಟು ಸುಂದರವಾಗಿದೆ ನೋಡಿ. ಆ ಜ್ಞಾನಿ ಅವನು ಅರ್ಥ ಮಾಡ್ಕೊಂಡಿದ್ದಾನೆ. ಅಂದರೆ ಪುರುಷನಲ್ಲಿರುವನು ಯಾವನು ಅಂದರೆ ಈ ಪುರುಷ ಅಂತ ಹೇಳಿದ್ರೆ ಈ ಚೈತನ್ಯ, ಒಬ್ಬ ಈ ಪುರದಲ್ಲಿ ಇರುವವನು ಪುರುಷ ಅಂತ ಹೇಳೋದು. ಆ ಚೈತನ್ಯನು ಮತ್ತು ಆದಿತ್ಯ ಸೂರ್ಯನಲ್ಲಿರುವ ಆ ಚೈತನ್ಯವು ಕೂಡ ಒಂದೇ. ಅವನು ಒಬ್ಬನೇ ಇರೋದು, ಬೇರೆ ಬೇರೆ ಆಗಲೇ ಇಲ್ಲ. ಆ ಬ್ರಹ್ಮನನ್ನು ಇವನು ಜ್ಞಾನಿ ಅನುಭವಿಸಿದಾನೆ. ಅವನಿಗೆ ಗೊತ್ತಾಗ್ತಾ ಇದೆ ಇಲ್ಲಿ ಎರಡು ಅನ್ನೋದು ಇಲ್ಲವೇ ಇಲ್ಲ, ಎಲ್ಲವೂ ನಾನೇ ಅನ್ನೋದು ಅವನಿಗೆ ಅನುಭವಕ್ಕೆ ಬಂದಿದೆ. ನೋಡಿ, ಡ್ಯುಯಾಲಿಟಿ ಇದ್ದಾಗ ನಾನು ಬೇರೆ ಮತ್ತೊಬ್ಬ ಬೇರೆ ಅಂದಾಗ ಮಾತ್ರ ಅಲ್ಲಿ ರಾಗದ್ವೇಷಗಳು ಇರ್ಲಿಕ್ಕೆ ಸಾಧ್ಯ. ಇಲ್ಲಿ ಎಲ್ಲವೂ ಬ್ರಹ್ಮವೇ ಅಂತ ಆದಮೇಲೆ ಅಲ್ಲಿ ರಾಗದ್ವೇಷಗಳೇ ಇಲ್ಲ. ಬರೀ ಪ್ರಾಣಿ ಪಕ್ಷಿಗಳಲ್ಲಿ ಮನುಷ್ಯರಲ್ಲಿ ಅವನದನ್ನು ನೋಡ್ತಾ ಇಲ್ಲ. ಪ್ರತಿಯೊಂದರಲ್ಲೂ ಪಂಚಭೂತಗಳಲ್ಲೂ ಕೂಡ ಅವನು ಬ್ರಹ್ಮನನ್ನೇ ನೋಡ್ತಾ ಇದ್ದಾನೆ. ಅಲ್ಲಿ ಬೇರೆ ಆಗಲೇ ಇಲ್ಲ. ಯಾರದನ್ನು ಅರ್ಥಕೊಂಡಿರ್ತಾನೋ ಅವನು ಈ ಲೋಕದಿಂದ ಹೊರಟು ಹೋಗಿ, ಅಂದರೆ ಅವನು ಈ ಲೋಕ ಅಂತ ಯಾವ್ದು ಹೇಳ್ತಿದ್ದೀವಿ ನಾವು, ಈ ಪ್ರಪಂಚದಲ್ಲಿ ಏನು ನಮ್ಮದೇ ಆದ ಒಂದು ಲೋಕವನ್ನು ಕಟ್ಕೊಂಡಿದ್ದೀವಿ ಅದು ಲೋಕ. ಆ ಲೋಕದಿಂದ ಅವನು ಹೋಗಿ ಅಂತ ಹೇಳಿದರೆ ಅದನ್ನು ಮೀರಿ ನಿಂತು ಏನು ಮಾಡ್ತಾನೆ ಅವನು, ಅನ್ನಮಯ ಆತ್ಮನನ್ನು, ಈ ಅನ್ನಮಯ ಆತ್ಮನನ್ನು ತಿಳ್ಕೊಳ್ತಾನೆ. ಅದರಿಂದ ನೋಡಿ, ಆ ಮನುಷ್ಯ ಬರೀ ಈ ಅನ್ನಮಯ ಆತ್ಮ ಅಂದರೆ ಈ ಶರೀರದ ಮಟ್ಟದಲ್ಲೇ ಬದುಕ್ತಾ ಇದ್ದರೆ ಅವನು ಪ್ರಾಣಿ ಅನ್ಸ್ಕೊಂಡ್ಬಿಡ್ತಾನೆ. ಪ್ರಾಣಿಗಳಿಗೆ ಅದಕ್ಕಿಂತ ಮೇಲೆ ಯೋಚನೆ ಮಾಡುವ ಶಕ್ತಿನೇ ಇರೋದಿಲ್ಲ ಅಲ್ವಾ. ಹಾಗೆ ಇಲ್ಲಿ ಇವನು ಈ ಅನ್ನಮಯನಾದ ಆತ್ಮನನ್ನು ತಿಳ್ಕೊಳ್ತಾನೆ. ಅದಾದ ನಂತರ ಅವನೇನು ಮಾಡ್ತಾನೆ, ಪ್ರಾಣಮಯ ಆತ್ಮನನ್ನು ಅರ್ಥಕೊಳ್ತಾನೆ. ನಮ್ಮ ಉಸಿರಾಡ್ತಾ ಇರೋದು ಇಲ್ಲ, ಇದು ಶರೀರ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅದರಲ್ಲಿ ಉಸಿರಾಡ್ತಾ ಇರೋದ್ರಿಂದ ಅಷ್ಟೇ ಈ ಶರೀರ ಚಲನೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅದನ್ನು ಅರ್ಥ ಮಾಡ್ಕೊಳ್ತಾನೆ. ಅಂದರೆ ಆ ಶರೀರ ಅಷ್ಟೇ ಅಲ್ಲ, ಆ ಶರೀರ ಹೇಗೆ ನಡೀತಾ ಇದೆ ಅನ್ನೋದು ಕೂಡ ಅವನಿಗೆ ಅರ್ಥ ಆಗುತ್ತೆ. ಅದಾದ ನಂತರ ಬರೀ ಪ್ರಾಣ ಉಸಿರಾಟನೇ ಅಲ್ಲ, ಮನೋಮಯ ಆತ್ಮ, ಅಲ್ಲೊಂದು ಮನಸ್ಸಿರಬೇಕು. ಇಲ್ಲದೆ ಇದ್ದರೆ ಇದರಿಂದ ಏನು ಆಗೋದೇ ಇಲ್ಲ. ಉಸಿರಾಟ ಆಡ್ತಾ ಇದ್ದರೆ ಸಾಕ, ಇಲ್ಲ, ಆದರೆ ಅಲ್ಲೊಂದು ಮನೋಮಯ ಆತ್ಮ ಇರಬೇಕು. ಆ ಮನೋಮಯ ಆತ್ಮನನ್ನು ಅರ್ಥಕೊಳ್ತಾನೆ. ಬರೀ ಮನೋಮಯನ ಇದ್ದರೆ ಸಾಕ, ಅದನ್ನು ನಿಶ್ಚಯವಾಗಿ ಹೇಳುವಂಥ ವಿಜ್ಞಾನಮಯ ಆತ್ಮ ಅಂದರೆ ಬುದ್ಧಿ ಕೂಡ ಇರಬೇಕು. ಅದನ್ನೆಲ್ಲ ಅರ್ಥಕೊಂಡ್ಮೇಲೆ ಅವನು ಆನಂದಮಯ ಆತ್ಮನನ್ನು ಪಡಿತಾನೆ. ಇದೆಲ್ಲವನ್ನು ಅರ್ಥ ಮಾಡ್ಕೊಂಡ್ಮೇಲೆ ಇದೆಲ್ಲವೂ ಬದಲಾಗ್ತಾ ಇರೋದು, ಬದಲಾಗದೇ ಇರುವಂಥದ್ದು ಯಾವುದಿದೆ ಆ ಚೈತನ್ಯವೇ ನಾನು, ಆ ಆನಂದಮಯ ನಾನು ಅಂತ ಅರ್ಥ ಮಾಡ್ಕೊಳ್ತಾನೆ. ಆತ್ಮನನ್ನು ಪಡೆದು ಯಥೇಚ್ಛವಾಗಿ ಅನ್ನವಂತನಾಗಿ ಬೇಕಾದ ರೂಪವನ್ನು ಧರಿಸಿ ಅಂತ ಹೇಳ್ತಾರೆ ನೋಡಿ. ಆ ಆನಂದವನ್ನು ಪಡೆದ ಮೇಲೆ ಅವನಿಗೆ ಅರ್ಥ ಆಗುತ್ತೆ, ನಾನು ಬರೀ ಅನ್ನ ತಿನ್ನೋದಲ್ಲ, ನಾನು ಮತ್ತೊಬ್ಬರಿಗೂ ಅನ್ನ ಆಗ್ತಾ ಇದ್ದೀನಿ ಅಂತ. ಅವನು ಅನ್ನವಂತನಾಗಿ ಬೇಕಾದ ರೂಪವನ್ನು ಧರಿಸಿ ಲೋಕದಲ್ಲಿ ಸಂಚರಿಸುತ್ತಾ ಮುಂದೆ ಹೇಳುವ ಸಾಮವನ್ನು ಗಾನ ಮಾಡುತ್ತಾ ಇರುವನು. ಈಗ ಎಲ್ಲವೂ ನಾನೇ ಅಂತ ಆದಮೇಲೆ, ಎಲ್ಲವೂ ಬ್ರಹ್ಮವೇ ಅಂತ ಆದಮೇಲೆ, ನಾನು ಬೇರೆ ನೀವು ಬೇರೆ ಅಂತ ಆಗದಲೇ ಇದ್ದರೆ ಅಲ್ಲೇನಾಯಿತು, ಇದು ನಾನು ಅದು ನೀನು ಅಂತ ಅಂದ್ಕೊಳ್ಳೋ ಹಾಗೆ ಇಲ್ಲ. ಅಲ್ಲಿ ಎಲ್ಲವೂ ನಾನೇ ಅಲ್ಲಿ. ಆದ್ದರಿಂದ ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಯಾವ ರೂಪವನ್ನು ಬೇಕಾದ್ರೂ ಅವನು ಧರಿಸ್ಬೋದು ಅಂತ. ಅಂದರೆ ಎಲ್ಲಿ ಬೇಕಾದರೂ ಇರ್ಬೋದು, ಅವನು ಯಾವ ರೀತಿಯಲ್ಲಿ ಬೇಕಾದರೂ ಇರ್ಬೋದು, ಅವನು ಯಾವ ರೂಪವನ್ನು ಬೇಕಾದ್ರೂ ಧರಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಅಂದರೆ ಫಿಸಿಕಲಿ ನಾನು ರೂಪ ಧರಿಸ್ತೀನಿ ಅಂತಲ್ಲ, ಅವ್ನು ನಾನು ಬೇರೆ ಮತ್ತೊಬ್ಬರು ಬೇರೆ ಅಂತ ಅಂದ್ಕೊಳ್ಳದೆ ಇರೋದ್ರಿಂದ, ಎಲ್ಲ ರೂಪಗಳು ಅವನೇ ಆಗಿರೋದ್ರಿಂದ ಅವನು ಬೇರೆ ರೂಪವನ್ನು ಧರಿಸಿದಂತೆ. ನೋಡಿ, ಈ ಚೈತನ್ಯಕ್ಕೆ ಹಿಂದೆ ಕೂಡ ನಾವು ವಿಚಾರ ಮಾಡಿದ್ವಿ.
ಈ ಗ್ರೀಕ್ ನಾಟಕಗಳೆಲ್ಲ ಪಾತ್ರವಹಿಸಬೇಕಾದ್ರೆ ಹೆಣ್ಮಕ್ಳು ಸಾಮಾನ್ಯವಾಗಿ ನಾಟಕ ಆಡ್ತಾ ಇರಲಿಲ್ವಂತೆ. ಅದಕ್ಕೆ ಏನು ಮಾಡ್ತಾಯಿದ್ರು ಅಂದರೆ ಗಂಡಸರೇ ಹೆಣ್ಮಕ್ಳ ಪಾತ್ರ ಹಾಕ್ತಾಯಿದ್ರು. ಅದನ್ನು ಪರ್ಸೋನಾ ಅಂತ ಹೇಳ್ತಾಯಿದ್ರು. ಅಂದರೆ ಆ ರೀತಿಯಾಗಿ ಬದಲಾವಣೆ ಮಾಡಿಕೊಂಡು ಆ ನಾಟಕ ಆಡೋದಕ್ಕೆ ಪರ್ಸೋನಾ ಅಂತ. ಆ ಪರ್ಸೋನಾ ಅನ್ನೋ ಶಬ್ದದಿಂದಲೇ ಈ ಪರ್ಸನಾಲಿಟಿ ಅನ್ನೋದು ಬಂದಿರುವಂಥದ್ದು. ಹಾಗಾಗಿ ಈ ಚೈತನ್ಯ ಅನ್ನೋದು ಈ ವೇಷ ಧರಿಸಿದೆ ಈಗ ನನ್ನಲ್ಲಿ. ಅದೇ ಚೈತನ್ಯ ನಿಮ್ಮಲ್ಲಿದ್ದರೆ ಅದು ಆ ರೂಪವನ್ನು ಧರಿಸಿದೆ ಅಂತ. ಅಂದರೆ ಒಂದೇ ಚೈತನ್ಯ ಎಲ್ಲೆಲ್ಲೂ ಇರುವಂಥದ್ದು ಅದು ಬೇರೆ ಬೇರೆ ರೂಪವನ್ನು ಧರಿಸಿದೆ ಅಂತ. ಬೇರೆ ಬೇರೆ ಆಗಲಿಲ್ಲ, ಅದು ಬೇರೆ ಬೇರೆ ರೂಪವನ್ನು ಧರಿಸಿದೆ ಅಂತ. ಹಾಗಾಗಿ ಇಲ್ಲಿ ಅವನು ಯಾವ ರೂಪವನ್ನು ಬೇಕಾದರೂ ಧರಿಸ್ಕೊಂಡು ಎಲ್ಲ ಕಡೆ ಓಡಾಡಿಕೊಂಡು, ಅಂದರೆ ಎಲ್ಲರೂ ನಾನೇ. ಆ ಚೈತನ್ಯ ಶಕ್ತಿ ಹೇಳ್ತಾ ಇರೋ ಮಾತಿದು. ಅದು ಬೇರೆ ಯಾವುದೇ ಒಂದು ರೂಪವನ್ನು ಧರಿಸ್ಕೊಂಡು ಆನಂದದಿಂದ ಇದ್ಕೊಂಡು ಹಾಡಾಡುತ್ತಂತೆ. ಅದು ಅಂದರೆ ಅಷ್ಟೊಂದು ಸಂತೋಷಭರಿತವಾಗಿ ಇಲ್ಲಿ ಬೇರೆ ಇಲ್ಲವೇ ಇಲ್ಲ, ಎಲ್ಲವೂ ಬ್ರಹ್ಮವೇ ಅಂತ ಅರಿತುಕೊಂಡ್ಮೇಲೆ ಅದು ಸಾಮಗಾನ ಆಡತ್ತಂತೆ. ಸಾಮಗಾನವನ್ನು ಅಂತ. ಆ ಜ್ಞಾನಿಯ ಸ್ಫೂರ್ತಿ ಗಾನ ಯಾವುದು? ಅವನಿಗೆ ಖುಷಿಯಾಗಿದೆ. ಆ ಆನಂದವಾದ ಗಾನ ಯಾವುದು? ಅದನ್ನು ಮುಂದಿನ ಮಂತ್ರದಲ್ಲಿ ಹೇಳ್ತಾರೆ. ಹಾವೋ 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 ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋ ಅಹಮನ್ನಾದೋ ಅಹಮನ್ನಾದ ಅಹಗ್ಗಂ ಶ್ಲೋಕಕೃದಹಗ್ಗಂ ಶ್ಲೋಕಕೃದ್ ಅಹಗ್ಗಂ ಶ್ಲೋಕಕೃತ್ ಅಹಮಸ್ಮಿ ಪ್ರಥಮಜಾರುತಾಸ್ಯ ಪೂರ್ವಂ ದೇವೇಭ್ಯೋ ಅಮೃತಸ್ಯ ನಾಭಾಯೇ ಯೋ ಮಾ ದದಾತಿ ಸ ಇದೇವ ಮಾವಾಹ ಅಹಮನ್ನಮಹಮನ್ನದಂತಮಾದ್ಮಿ ಅಹಂ ವಿಶ್ವಂ ಭುವನಮಭ್ಯಭವಾಂ ಸುವರ್ಣಜ್ಯೋತಿಃ ಯ ಏವಂ ವೇದ ಇತ್ಯುಪನಿಷತ್. ಎಷ್ಟು ಸುಂದರವಾಗಿದೆ ನೋಡಿ. ಇದನ್ನು ಅರ್ಥ ಮಾಡಿಕೊಂಡ ಜ್ಞಾನಿ ಸಂತೋಷದಿಂದ ಹಾಡ್ತಾ ಇದ್ದಾನೆ. ಏನಂತ? ಹಾವು ಅಂತ, ಆಹಾ ಅಂತ. ಅದು ಉತ್ಸಾಹದಿಂದ ಹಾಡುವಂತ. ಈಗ ನೋಡಿ, ಹಾಡುವಾಗಲೂ ಕೂಡ ಆನಂದವಾಗಿ ಹಾಡೋದೊಂದು ರಾಗ ಇದೆ, ದುಃಖ ಪಟ್ಕೊಂಡು ಆಡೋ ಒಂದು ರಾಗ ಇದೆ. ಸಂಗೀತಗಾರರಲ್ಲಿ ಬಹಳಷ್ಟು ಜನ ಇದ್ದೀರ, ಸಂಗೀತ ಗೊತ್ತಿರೋರು. ಅಲ್ಲಿ ಶೋಕಗೀತೆನೋ ಅದೇ ಹಾಡನ್ನು ಶೋಕ ಥರನೂ ಆಡ್ಬೋದು, ಸಂತೋಷವಾಗ್ಲೂ ಆಡ್ಬೋದು ಅಲ್ವಾ. ಇಲ್ಲಿ ಇವನು ಆಹಾ ಅಂತ ಆಡುವಾಗ ಇದು ಸಂತೋಷದಿಂದ ಹಾಡ್ತಾ ಇರುವಂಥದ್ದು ಅಂತ ಇಲ್ಲಿ ಉಪನಿಷತ್ತು ಹೇಳುತ್ತೆ. ಅವನು ಸಂತೋಷದಿಂದ ಏನು ಹೇಳ್ತಾ ಇದ್ದಾನೆ? ಆಹಾ, ನಾನು ಅನ್ನವನ್ನು ತಿನ್ನುವವನು, ನಾನು ಶ್ಲೋಕಕರ್ತೃ, ನಾನು ಮೂರ್ತ ರೂಪವಾದ ಜಗತ್ತಿಗೆ ಮೊದಲೇ ಇದ್ದವನು, ದೇವತೆಗಳಿಗಿಂತ ಮೊದಲು ಇದ್ದವನು, ನಾನು ಅಮೃತಕ್ಕೆ ಆಧಾರವಾದ ನೆಲೆ. ಯಾವನು ನನ್ನನ್ನು ಅಂದರೆ ಅನ್ನವನ್ನು ಬೇಕೆನ್ನುವವರಿಗೆ ದಾನ ಮಾಡುವನೋ ಅವನು ಇದ್ದದ್ದು ಇದ್ದಂತೆ ಕಾಪಾಡಿಕೊಳ್ಳುವನು. ಇತರರಿಗೆ ಅಗತ್ಯವಾದಾಗ ಅನ್ನವನ್ನು ಕೊಡದಿರುವವನು ಅನ್ನವಾಗಿರುವ ನಾನು ಅವನನ್ನೇ ಅನ್ನವಾಗಿ ತಿನ್ನುತ್ತೇನೆ. ನಾನು ಇಡೀ ಭುವನವನ್ನು ವಿಲಯನ ಮಾಡುವವನು. ನಾನು ಸೂರ್ಯನಂತಿರುವ ಜ್ಯೋತಿ. ಯಾವನು ಹೀಗೆಂದು ತಿಳಿಯುವನೋ ಅವನು ಪೂರ್ವೋಕ್ತವಾದ ಫಲವನ್ನು ಪಡೆಯುತ್ತಾನೆ. ಹೀಗೆ ಉಪನಿಷತ್ತು. ಹಾಡ್ತಾ ಇದ್ದಾನ ಅವನು ಆಹಾ ಅಂತ. ಅವನಿಗೆ ಕೇಳ್ತಾ ಇಲ್ಲ ಯಾಕೆ ದಯವನ್ನು ಮಾಡೆ ಅಂತ ಹಾಡ್ತಾ ಇಲ್ಲ, ಯಾಕೆ ಹೇಗಾಯಿತು ಅಂತ ಅಳ್ತಾ ಇಲ್ಲ. ಅವನು ಖುಷಿಯಿಂದ ಎಲ್ಲವೂ ಬ್ರಹ್ಮವೇ ಅಂತ ಪಡೆದ ಮೇಲೆ ಅವನು ಆನಂದದಿಂದ ಆಡ್ತಾ ಇದ್ದಾನೆ. ಆಹಾ, ನಾನು ಅನ್ನ, ನಾನು ಅನ್ನವನ್ನು ತಿನ್ನುವವನು, ಅನ್ನವನ್ನು ಸ್ವೀಕರಿಸುವವನು ನಾನು ಅನ್ನ ಕೂಡ. ನಾನು ಶ್ಲೋಕಕರ್ತೃ ಅಂದರೆ ಎಲ್ಲವನ್ನು ಮಾಡುವವನು ನಾನು.
ನಾನು ಮೂರ್ತ ರೂಪನಾದ ಜಗತ್ತಿಗೆ ಮೊದಲೇ ಇದ್ದವನು. ಇದು ಮೂರ್ತ, ಇದು ಅಮೂರ್ತ, ಇದೆಲ್ಲವೂ ಆಮೇಲೆ ಬಂದಿದ್ದು. ಅದಕ್ಕಿಂತ ಮೊದಲೇ ನಾನು ಇದ್ದಿದ್ದು. ಯಾರು? ಬ್ರಹ್ಮ ಹೇಳ್ತಾ ಇರೋದು ಇದನ್ನು. ಆಗಲೇ ಇದ್ದದ್ದು ನಾನು. ಅದರಿಂದ ನಾನು ಆದಮೇಲೆ ಇದೆಲ್ಲ ಬಂದಿರೋದು. ಅಂದರೆ ದೇವತೆಗಳಿಗಿಂತ ಮೊದಲು ಇದ್ದದ್ದು. ಅಂದರೆ ಈ ಬ್ರಹ್ಮವನ್ನು ಹೇಳ್ತಾ ಇರುವಾಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ನಾವು ಏನು ಮೊದಲು ಓದಿದ್ವಿ, ಅದು ಯಾವಾಗಲೂ ಇತ್ತು. ಈ ಶರೀರ ಮಾತ್ರ ಹೀಗೆ ಬಂದು ಹೋಯಿತು ಅಷ್ಟೇ. ನಾನು ಅಮೃತಕ್ಕೆ ಆಧಾರವಾದ ನೆಲೆ. ಅಮೃತ ಅಂದರೆ ಸಾವಿಲ್ಲದೆ ಇರೋದಕ್ಕೆ ನೆಲೆ ನಾನು. ಆಧಾರವಾದ ನೆಲೆ. ಯಾವನು ನನ್ನನ್ನು ಅಂದರೆ ಅನ್ನವನ್ನು ಬೇಕೆನ್ನುವವರಿಗೆ ದಾನ ಮಾಡುವನೋ ಅವನು ಇದ್ದದ್ದು ಇದ್ದಂತೆ ಕಾಪಾಡಿಕೊಳ್ಳುವನು. ದಾನದ ಬಗ್ಗೆ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ. ಅನ್ನವನ್ನು ದಾನ ಮಾಡಬೇಕು. ಹೇಳಿದ್ದೀವಲ್ವ, ನಾವು ಕೇಳಿದ್ದೀವಿ, ಚಿಕ್ಕ ವಯಸ್ಸಿಂದ ಹಾಡಿದ್ದೀವಿ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ. ಏನು ಕೊಟ್ಟಿರ್ತೀವಿ ಅದರಿಂದ ನಮಗೇನೋ ಸಿಗಲೇಬೇಕು ಅನ್ನೋ ಥರದಲ್ಲಿ ಕೊಡೋದಲ್ಲ. ನನಗೆ ಕೊಡೋಕ್ಕಾಗತ್ತೆ ಆದ್ದರಿಂದ ಕೊಡ್ತೀನಿ ಅಂತ ಯಾರ್ಯಾರು ಕೊಡ್ತಾ ಹೋಗ್ತಾರೋ ಅವರಿಗೆ ಅದೇ ವಾಪಸ್ ಬರುತ್ತೆ ಅಂತ ಅಲ್ಲ, ಅದರಿಂದ ಬೇಕಾದಷ್ಟು ಒಳ್ಳೆಯದಾಗ್ತಾ ಹೋಗುತ್ತೆ. ಪ್ರಯತ್ನ ಮಾಡಿ ನೋಡಿ. ಕೊಟ್ಟಷ್ಟು ನಮ್ಗೆ ಬರ್ತಾ ಹೋಗುತ್ತೆ. ಅದು ಹಣ ಇರ್ಬೋದು, ಗೌರವ ಇರ್ಬೋದು, ಎಲ್ಲ ರೀತಿಯ ಸಂಪತ್ತು ನಾವು ಕೊಟ್ಟಷ್ಟು ನಮಗೆ ವಾಪಸ್ಸು ಬರುತ್ತೆ. ಅದನ್ನು ಉಪನಿಷತ್ತು ಹೇಳುತ್ತೆ, ನಾನು ಹೇಳ್ತಾ ಇಲ್ಲ. ಅವನು ಇದ್ದದ್ದು ಇದ್ದಂತೆ ಕಾಪಾಡಿಕೊಳ್ಳುವನು. ಅವನು ಕೊಡ್ತಾ ಇದ್ದಾನೆ, ಖಾಲಿ ಆಗಬೇಕಲ್ವಾ? ಖಾಲಿ ಆಗಲ್ಲ. ಅನ್ನವನ್ನು ಬೇಕೆನ್ನುವವರಿಗೆ ದಾನ ಮಾಡುವವನು ಅದನ್ನು ಇದ್ದದ್ದು ಇದ್ದಂತೆ ಕಾಪಾಡಿಕೊಳ್ಳುವನು. ಕೊಟ್ಟಷ್ಟು 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 ಅವನಿಗೆ ಮತ್ತೆ ಮತ್ತೆ ಬಂದು ಸೇರ್ತಾ ಇರುತ್ತೆ. ಆ ಉಪನಿಷತ್ತು ಮತ್ತೆ ಮತ್ತೆ ಈ ದಾನದ ಬಗ್ಗೆ ನಮಗೆ ಹೇಳುತ್ತೆ ನೋಡಿ. ಇತರರಿಗೆ ಅಗತ್ಯವಾದಾಗ ಅನ್ನವನ್ನು ಕೊಡದಿರುವವನು ಅನ್ನವಾಗಿರುವ ನಾನು ಅವನನ್ನೇ ಅನ್ನವಾಗಿ ತಿನ್ನುತ್ತೇನೆ. ಅವಶ್ಯಕತೆ ಇರುವಾಗ ಅನ್ನದಾನ ಮಾಡದೇ ಇದ್ರೆ, ಅವನಿಗೆ ಕೊಡದೇ ಇದ್ರೆ, ಉಪನಿಷತ್ತು ಸತ್ಯ, ಅದು ಥ್ರೆಟನ್ ಮಾಡ್ತಾ ಇರೋದು ಅಂತಲ್ಲ. ಕೊಡದಿರುವವನನ್ನು ಅನ್ನವಾಗಿರುವ ನಾನು ಅವನನ್ನೇ ಅನ್ನವಾಗಿ ತಿನ್ನುತ್ತೇನೆ ಅಂತ. ಅಂದರೆ ಕ್ಷಯಿಸಿ ಹೋಗ್ತಾನವನು ಅಂತ. ಕೊಟ್ಟರೆ ಅದು ಸಾಕಷ್ಟು ಮತ್ತೆ ಸಿಗುತ್ತೆ, ಕೊಡದೇ ಇದ್ದರೆ ಅದೇ ನಮ್ಮನ್ನು ತಿನ್ನುತ್ತೆ ಅಂತ. ಅದರಿಂದ ಸ್ವಾಮೀಜಿಯವ್ರು ನನಗೆ ಯಾವಾಗಲೂ ಹೇಳೋ ಮಾತು ನೆನಪಾಗುತ್ತೆ, ಇಟ್ಟು ಸಾಯಬೇಡಿ, ಕೊಟ್ಟು ಸಾಯಿರಿ ಅಂತ. ಯಾವತ್ತಿದ್ರೂ ಎಲ್ಲವನ್ನು ಬಿಟ್ಟು ಹೋಗದೆ ಕೊಡಿ 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 ಕೊಡಿ, ಕೊಟ್ಟು ಬಿಡ್ಬೇಕಂತೆ, ದಾನ ಮಾಡಬೇಕು ಅಂತ. ಕೊಡದೇ ಇದ್ದರೆ ಏನಾಗುತ್ತೆ? ಬ್ರಹ್ಮ ಹೇಳ್ತಾ ಇರೋದೇನು, ಅವನನ್ನೇ ಅನ್ನವಾಗಿ ನಾನು ಸೇವಿಸಿಬಿಡ್ತೀನಿ ಅಂತ. ಇದನ್ನು ನೋಡ್ತೀವಿ ನಾವು ಎಷ್ಟೋ ಇದರಲ್ಲೆಲ್ಲ. ಅನುಭವಾನಂದ ಅಂತ ಸ್ವಾಮೀಜಿಯವರು, ಅವರೊಬ್ಬರು ಯಾವಾಗಲೂ ಹೇಳ್ತಾರೆ, ನಾವು ಸಾಕಷ್ಟು ದುಡ್ದು ಹಣವನ್ನು ಕೂಡಿಡ್ತೀವಂತೆ, ಆರೋಗ್ಯವನ್ನೆಲ್ಲ ಹಾಳು ಮಾಡ್ಕೊಳ್ತೀವಿ. ಯಾಕೆ? ಅವಾಗ ಏನು ದುಡಿಯೋ ಹಿಂದೆ, ಹಣದ ಹಿಂದೆ ಓಡಿ 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 ನಮ್ಮ ಬಗ್ಗೆ ನಾವು ಏನನ್ನೂ ಯೋಚಿಸೇ ಇರೋದಿಲ್ಲ. ಆರೋಗ್ಯದ ಬಗ್ಗೆ ಗಮನನೇ ಕೊಟ್ಟಿರಲ್ಲ. ಏನೋ ತಿನ್ನೋದು, ಎಷ್ಟೊತ್ತಿಗೋ ಹೇಳೋದು, ಓಡಿ 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 ಹಣ ಸಂಪಾದಿಸ್ತೀವಂತೆ. ಅದಾದಮೇಲೆ ಎಲ್ಲ ಕಾಯಿಲೆಗಳು ಬರುತ್ತೆ. ಆ ಕಾಯಿಲೆಗಳ ಗುಣ ಮಾಡ್ಕೊಳ್ಳೋದಕ್ಕೆ ಈ ಹಣವನ್ನು ಖರ್ಚು ಮಾಡ್ತೀವಂತೆ. ಇಷ್ಟೇ ಇರೋದು. ವಿ earn a lot of money and eat, and we spend that money to lose weight ಅಂತ. ಜಿಮ್ಗೆ ಹೋಗೋ ಎಲ್ಲೋ ಹೋಗಿ ಮತ್ತೆ ಅದನ್ನೆಲ್ಲ ಕರಗಿಸ್ಬೇಕು ಅಂತ. ಹಾಗಾಗಿ ಉಪನಿಷತ್ತು ಹೇಳುತ್ತೆ, ಕೊಡಬೇಕು ಕೊಡಬೇಕು ಕೊಡಬೇಕು, ಗಿವ್ ಗಿವ್ ಗಿವ್. ಅದನ್ನೇ ಶುರುವಿನಲ್ಲಿ ನಾವೆಲ್ಲ ಜಿ ಮ್ಯಾಟ್ರಿಕ್ಸ್ ಅಂತ ನಮಗೆಲ್ಲ ಹೇಳ್ಕೊಡೋರು. ಒಂದು ಏನದು ಗ್ರಾಫ್ ಥರ, ಒಂದು ಈ ಅಡ್ಡಗೆರೆ ಮತ್ತು ಒಂದು ಉದ್ದಗೆರೆ ಹಾಕಿದ್ರೆ 4 ಭಾಗ ಆಗುತ್ತಲ್ವ. ಅಲ್ಲಿ ಜಿ ಜಿ ಅಂದರೆ ಇಂಗ್ಲೀಷಿನ ಅಕ್ಷರ ಜಿ 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 ಮತ್ತು ಜಿ 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 ಅಂತ ಬರೆದ್ರೆ 4 ಕಡೆ. ಮೊದಲನೇ ಇದರಲ್ಲಿ ಜಿ ಜಿ ಅಂತ ಹೇಳಿದ್ರೆ ಗೆಟ್ ಗೆಟ್ ಅಂತ.
ಈಗ ನಾವು ಸಣ್ಣ ಮಕ್ಕಳಿರುವಾಗ ನಾವು ಏನು ಕೊಡೋಕ್ಕಾಗ್ತಾ ಇರಲಿಲ್ಲ, ಎಲ್ಲವನ್ನೂ ಅಮ್ಮನ ಹತ್ರ ಕೇಳಿಸ್ಕೊಳ್ತಾ ಇದ್ವಿ, ಕೊಡು ಕೊಡು ನಂಗೆ ಅದು ಕೊಡು ಇದು ಕೊಡು ಇದು ಕೊಡು ಬೇಕು ಅಂತ. ಗೆಟ್ ಆ ಸ್ಥಿತಿಯಲ್ಲಿ ಇದ್ವಿ ನಾವು. ಅದಾದಮೇಲೆ ಎರಡನೇ ಸ್ಥಿತಿ ಏನಾಯಿತು? ಗೆಟ್ ಗಿವ್ ಅಲ್ವಾ. ನನಗೆ ಮೊದಲು ಕೊಡು ಆಮೇಲೆ ನಿನಗೆ ಕೊಡ್ತೀನಿ ಅಂತ. ಗೆಟ್ ಗಿವ್ ಅಂತ ಹೇಳಿದ್ರೆ ನಮಗೆಲ್ಲ ಅಮ್ಮ ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಹೇಳ್ತಾಯಿದ್ರು. ಹೋಗಿ ನನಗೊಂದು ಸ್ವಲ್ಪ ತರಕಾರಿ ತೊಗೊಂಡು ಬಾ, ಊದ್ಗಡ್ಡಿ ತೊಗೊಂಡು ಬಾ, ಏನೋ ಹೇಳ್ತಾಯಿದ್ರು. ಹೇಳ್ದಾಗೇನು ಹೇಳ್ತಿದ್ವಿ, ಅದು 2 ರೂಪಾಯಿ 3 ರೂಪಾಯಿ ಆದರೆ ಇನ್ನೆರಡು ರೂಪಾಯಿ 5 ರೂಪಾಯಿ ಕೊಟ್ಟು ತೊಗೊಂಡು ಬಾ ಅಂತ ಹೇಳಿದ್ರೆ 1 ರೂಪಾಯಿ 2 ರೂಪಾಯಿ ಉಳಿಯುತ್ತು ಅಂತಂದರೆ ಅದ್ರಲ್ಲಿ ನಾನು ಚಾಕ್ಲೇಟ್ ತೊಗೊಳ್ಬೋದಾ? ವ್ಯವಹಾರ ನಮ್ಮದು. ಅಂದ್ರೇನು? ಗೆಟ್. ನನಗೇನು ಕೊಡ್ತೀಯಾ, ನಾನು ಏನಾದರೂ ಕೊಡೋದಿದ್ರೆ ನಾನು ನಿನಗೆ ಕೆಲಸ ಮಾಡ್ಕೊಡ್ತೀನಿ ಅಂತ. ಅಲ್ಲಿಗೇನು ಮಾಡಿದ್ವಿ? ಮೊದಲು ಬರೀ ಕೊಡು ಕೊಡು ಅಂತಿರೋರು ಗೆಟ್ ಗಿವ್ ಅಲ್ವಾ. ತೊಗೊಂಡ್ವಿ ಆಮೇಲೆ ಕೊಟ್ವಿ. ನನಗೇನಾದರೂ ಕೊಡಿಸಿದ್ರೆ ನಾನು ನಿನಗೆ ಮಾಡಿಕೊಡ್ತೀನಿ ಅಂತ. ಹಾಗೆ ಸ್ವಲ್ಪ ಬೆಳೆದ ಮೇಲೆ ಸ್ನೇಹಿತರು, ಮದುವೆ ಇದೆಲ್ಲ ಆದಾಗ ಏನಾಯಿತು? ಇಲ್ಲಿ ಗೆಟ್ ಆ್ಯಂಡ್ ಗಿವ್ ಇದ್ದಿದ್ದು ಅಲ್ಲಿ ಗಿವ್ ಗೆಟ್ ಆಯಿತು. ಕೊಡ್ತೀವಿ ನಾವು ಅವ್ರಿಗೆ, ಸ್ನೇಹಿತರಿಗೆ, ಮನೇಲಿ ಮಕ್ಕಳಿಗೆ ಎಲ್ಲರಿಗೂ ಏನೇನು ಬೇಕೋ ಎಲ್ಲ ಕೊಡ್ತೀವಿ. ಅದರಿಂದ ನಮಗೆ ವಾಪಸ್ ಸಿಗ್ಬೋದು, ಸಿಗದೇನೂ ಇರ್ಬೋದು. ಗಿವ್ ಗೆಟ್ ಕೊಡ್ತೀವಿ ಮತ್ತೆ ತಗೊಳ್ತೀವಿ. ಅಲ್ಲಿಗೆ ಬಂತು. ಕಡೆ ಜೀಜಿ ಏನಾಗುತ್ತೆ? ವಯಸ್ಸಾಗುತ್ತೆ. ಅದೆಲ್ಲ ಆದಮೇಲೆ ನಮಗೇನು ಕಲಿತೇವೆ ಜೀವನ? ಗಿವ್. ನೀನೇನು ತಗೊಳ್ಳೇಬೇಕಾಗಿಲ್ಲ, ಎಲ್ಲವನ್ನು ಕೊಡ್ತಾ ಹೋಗ್ತೀವಿ. ಯಾಕೆ? ನಮಗೇನು ಬೇಕಾಗಿಲ್ಲ. ಎಲ್ಲ ಡೆತ್ ಕ್ಲಿಯರೆನ್ಸ್ ಅಂತ ಮಾಡ್ಕೊಳ್ಬೇಕಲ್ಲ. 55 ವರ್ಷ ಆದಮೇಲೆ ಡೆತ್ ಕ್ಲಿಯರೆನ್ಸ್ ಅಂತ ಮಾಡ್ಕೋಬೇಕಂತೆ. ಆದಷ್ಟು ಸಾಮಾನುಗಳನ್ನು ಕೊಟ್ಟು ಹೋಗ್ಬಿಡ್ಬೇಕು, ಯಾಕಂದರೆ ಅದು ಯಾರಿಗೂ ಬೇಕಾಗಿರೋದಿಲ್ಲ ಅಂತ ಸ್ವಾಮೀಜಿಯವರು ಹೇಳ್ತಿರ್ತಾರೆ. ಹಾಗಾಗಿ ಈ ಗೆಟ್ಟಿಂದ ಗೆಟ್ ಗಿವಿಂದ ಗೆಟ್ಟಿಂದ ಗಿವ್ ಆ್ಯಂಡ್ ಗಿವ್ ಸ್ಥಿತಿಗೆ ಬರಬೇಕಾಗತ್ತಲ್ವಾ. ಅದನ್ನು ಇಲ್ಲಿ ಉಪನಿಷತ್ ಹೇಳ್ತಾ ಇದೆ. ಕೊಡು ಕೊಡು ಕೊಡು, ದಾನವನ್ನು ಮಾಡು. ಕೊಡದೇ ಇದ್ದರೆ ಏನಾಗ್ತೀಯಾ? ಅದು ಆ ಸ್ಥಿತಿಗೆ ಬಂದಾಗ ಕೊಡು ಅಂತ ಹೇಳ್ತಾ ಇಲ್ಲ, ಶುರುವಿಂದಾನೇ ಕೊಡು ಅಂತ ಹೇಳ್ತಾ ಇರೋದು. ಆ ಕೊಡು ಅಂತ ಹೇಳೋದನ್ನ ಏನಾಗಿದೆ? ಅದು ಕೊಡದೆ ಇದ್ದರೆ ನಾನೇ ಅನ್ನವಾಗ್ತೀನಿ ಅಂತ. ಅಂದರೆ ಹೇಳಿದ್ನಲ್ಲ, ಎಷ್ಟು ಸಂಪಾದಿಸಿಟ್ರೂ ಕಡೆಗೆ ಅದು ಯಾವುದೋ ಒಂದು ಕಾಯಿಲೆಗೆ ಖರ್ಚಾಗತ್ತೆ ಅಷ್ಟೆ. ಅದಕ್ಕೆ ಮೊದಲೇ ನಾವು ಕೊಡಬೇಕು ಅಂತ ಉಪನಿಷತ್ ಹೇಳುತ್ತೆ. ಕೊಟ್ಟರೆ ಅವ್ನು ನೋಡ್ಕೊಳ್ಳೋನಿದ್ದಾನೆ, ಕಾಪಾಡ್ತಾನೆ ಉಪನಿಷತ್ ಹೇಳುತ್ತೆ. ಎಷ್ಟು ಸುಂದರವಾದ ಮಾತು ನೋಡಿ. ಅವನು ಇದ್ದದ್ದು ಇದ್ದಂತೆ ಕಾಪಾಡಿಕೊಳ್ಳುವನು. ಇತರರಿಗೆ ಅಗತ್ಯವಾದ ಅನ್ನವನ್ನು ಕೊಡದಿರುವವನು ಅನ್ನವಾಗಿರುವ ನಾನು ಅವನನ್ನೇ ಅನ್ನವಾಗಿ ತಿನ್ನುತ್ತೇನೆ. ನಾನು ಇಡೀ ಭುವನವನ್ನು ವಿಲಯನ ಮಾಡುವವನು. ನಾನು ಸೂರ್ಯನಂತಿರುವ ಜ್ಯೋತಿ. ಯಾವನು ಹೀಗೆಂದು ತಿಳಿಯುವನೋ ಅವನು ಪೂರ್ವೋಕ್ತವಾದ ಫಲವನ್ನು ಪಡೆಯುತ್ತಾನೆ. ಹೀಗೆ ಉಪನಿಷತ್ತು. ಅವನು ಪೂರ್ವೋತ್ತರ ಫಲವನ್ನು ಪಡಿತಾನೆ. ಅಂದರೆ ಒಳ್ಳೆಯದೇ ಆಗುತ್ತೆ ಅವನಿಗೆ. ಯಾರು ಈ ರೀತಿಯಾಗಿ ಬ್ರಹ್ಮನನ್ನು ತಿಳಿದು ಬ್ರಹ್ಮ ಅಂತಲೇ ಉಪಾಸನೆಯನ್ನು ಮಾಡಿ ಬ್ರಹ್ಮವೇ ಆಗಿ ಎಲ್ಲವನ್ನು ಈ ರೀತಿಯಲ್ಲಿ ಮಾಡ್ತಾ ಹೋಗ್ತಾನೋ ಅವನು ಎಲ್ಲ ಫಲವನ್ನು ಪಡಿತಾನೆ. ಅವನೇನು ಕೇಳಬೇಕಾಗೇ ಇಲ್ಲ, ಎಲ್ಲವೂ ಅವನಿಗೆ ಸಿಗ್ತಾ ಹೋಗುತ್ತೆ. ಈಗ ನೋಡಿ, ನನಗೆ ಬೇಕು ಅಂತ ನಾನು ಬೇಡ್ಕೊಂಡು ಪಡ್ಕೊಳ್ಳೋದು ಬೇರೆ, ಆದರೆ ನಾನು ಇಲ್ಲೇನು ಕೇಳ್ತಾನೆ ಇಲ್ಲ, ಎಲ್ಲವೂ ನನಗೆ ಸಿಗ್ತಾ ಇದೆ ಅಂತ ಅನ್ನೋ ಸ್ಥಿತಿ ಬೇರೆ ಅಲ್ವಾ. ಅದು ಅತೃಪ್ತಿ ಅವನಿಗೆ ಸಿಕ್ಬಿಡತ್ತೆ ಅಂತ ಇಲ್ಲಿ ಉಪನಿಷತ್ತು ಹೇಳ್ತಾ ಇದೆ. ಹಾಗಂತ ಹೇಳಿ ಯ ಏವಂ ವೇದ ಇತ್ಯುಪನಿಷತ್ತು ಈ ರೀತಿಯಾಗಿ ಜ್ಞಾನವನ್ನು ಉಪನಿಷತ್ತು ನಮಗೆ ಕೊಟ್ಟ ಮೇಲೆ ಈ ರೀತಿಯಾಗಿ ಬದುಕಬೇಕು ಅಂತ ನೇರವಾದ ಒಂದು ಸಂದೇಶವನ್ನು ಕೊಡ್ತಾ ಉಪನಿಷತ್ತನ್ನು ಇಲ್ಲಿಗೆ ಉಪನಿಷತ್ತಿನ ಉಪದೇಶ ಇಲ್ಲಿ ಕೊನೆ ಆಗತ್ತೆ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.
ಪರಮೇಶ್ವರನು ನಮ್ಮಿಬ್ಬರನ್ನು ಜೊತೆಯಲ್ಲಿ ಕಾಪಾಡಲಿ, ನಮ್ಮಿಬ್ಬರನ್ನು ಜೊತೆಯಲ್ಲಿ ಪೋಷಿಸಲಿ, ನಾವು ಜೊತೆಯಲ್ಲಿ ಸಾಮರ್ಥ್ಯವನ್ನು ಪಡೆಯುವಂತಾಗಲಿ, ನಮ್ಮಿಬ್ಬರ ಅಧ್ಯಯನವು ತೇಜಸ್ವಿಯಾಗಲಿ, ನಾವು ಪರರ ದ್ವೇಷ ಮಾಡದೆ ಇರುವಂತಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿಗೆ ಭೃಗುವಲ್ಲಿ ಮುಕ್ತಾಯವಾಗುತ್ತೆ. ಈ ಉಪನಿಷತ್ತಿನ ಶಾಂತಿ ಮಂತ್ರವನ್ನು ಹೇಳಿ ಮತ್ತೊಮ್ಮೆ ಅದರ ಅರ್ಥವನ್ನು ನೋಡಿ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ಓಂ ಶನ್ನೋ ಮಿತ್ರ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ಋತಮವಾದಿಶಂ ಸತ್ಯಮವಾದಿಶಂ ತನ್ಮಾಮಾವೀತ್ ತದ್ವಕ್ತಾರಮಾವೀತ್ ಆವೀನ್ಮಾಂ ಆವೀದ್ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಾಣವೃತ್ತಿಗೂ ಹಗಲಿಗೂ ಅಭಿಮಾನ ದೇವತೆಯಾದ ಮಿತ್ರನು ನಮಗೆ ಸುಖವನ್ನುಂಟು ಮಾಡಲಿ. ಅಪಾನ ವೃತ್ತಿಗೂ ರಾತ್ರಿಗೂ ಅಭಿಮಾನ ದೇವತೆಯಾದ ವರುಣನು ನಮಗೆ ಸುಖವನ್ನುಂಟು ಮಾಡಲಿ. ಕಣ್ಣಿಗೆ ಅಭಿಮಾನ ದೇವತೆಯಾದ ಅರ್ಯಮನು ಸೂರ್ಯನು ನಮಗೆ ಸುಖವನ್ನುಂಟು ಮಾಡಲಿ. ಬಲಕ್ಕೆ ಅಭಿಮಾನ ದೇವತೆಯಾದ ಇಂದ್ರನು, ವಾಕ್ಕಿಗೂ ಬುದ್ಧಿಗೂ ಅಭಿಮಾನ ದೇವತೆಯಾದ ಬೃಹಸ್ಪತಿಯು ನಮಗೆ ಸುಖವನ್ನುಂಟು ಮಾಡಲಿ. ಪಾದಗಳಿಗೆ ಅಭಿಮಾನ ದೇವತೆಯಾದ ಸರ್ವವ್ಯಾಪಕನಾದ ವಿಷ್ಣುವು ನಮಗೆ ಸುಖವನ್ನುಂಟು ಮಾಡಲಿ. ಇಲ್ಲಿಗೆಲೈ ವಾಯುವೆ, ನಿನಗೆ ನಮಸ್ಕಾರ. ನೀನೇ ಪ್ರತ್ಯಕ್ಷ ಬ್ರಹ್ಮನಾಗಿರುವೆ. ನೀನೇ ಪ್ರತ್ಯಕ್ಷ ಬ್ರಹ್ಮನೆಂದು ಹೇಳಿದ್ದೇನೆ, ಋತವೆಂದು ಹೇಳಿದ್ದೇನೆ, ಸತ್ಯವೆಂದು ಹೇಳಿದ್ದೇನೆ. ಬ್ರಹ್ಮವು ನನ್ನನ್ನು ಕಾಪಾಡಲಿ, ಅದು ಆಚಾರ್ಯನನ್ನು ಕಾಪಾಡಲಿ. ನನ್ನನ್ನು ಕಾಪಾಡಿತು, ಆಚಾರ್ಯನನ್ನು ಕಾಪಾಡಿತು. ಈ ರೀತಿಯಾಗಿ ಈ ಉಪನಿಷತ್ತು ಮುಕ್ತಾಯ ಆಗುತ್ತೆ. ಈ ಶನ್ನೋ ಮಿತ್ರ ಶಾಂತಿ ಮಂತ್ರ ಏನಿದೆ, ಮೊದಲಿಗೆ ಹೇಳುವಾಗ ಸ್ವಲ್ಪ ಬೇರೆ ಥರ ಇರುತ್ತೆ. ಈಗ ಹೇಳುವಾಗ, ಕಡೆಯಲ್ಲಿ ಹೇಳುವಾಗ ಅದು ಬ್ರಹ್ಮವೇ ಅಂತ ಖಂಡಿತವಾಗಿ ಹೇಳುವಂಥ ಇದೆ. ನೋಡಿ ಇಲ್ಲಿ ನಮಸ್ತೆ ವಾಯೋ ಅಂತ ಆದಮೇಲೆ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಅಂತ ಹೇಳ್ತೀವಲ್ವಾ. ಶುರುನಲ್ಲಿ ನಾವು ಹೇಳ್ತಾ ಇದ್ದಿದ್ದು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಅಂತ ಅಲ್ವಾ. ನೀನೇ ಪ್ರತ್ಯಕ್ಷ ಬ್ರಹ್ಮವಾಗಿರುತ್ತೀಯೇ, ನಿನ್ನನ್ನೇ ಪ್ರತ್ಯಕ್ಷ ಬ್ರಹ್ಮವೆಂದು ಹೇಳುತ್ತೇನೆ, ನಿನ್ನನ್ನೇ ಋತುವೆಂದು ಹೇಳುತ್ತೇನೆ, ನಿನ್ನನ್ನೇ ಸತ್ಯವೆಂದು ಹೇಳುತ್ತೇನೆ ಅಂತ ನಾ ಹೇಳ್ತೀನಿ ಅಂತ ಹೇಳಿರೋದು. ಇಲ್ಲಿ ಏನಾಗಿದೆ ಹೇಳುವಾಗ ನಾವೇನು ಮಾಡ್ತೀವಿ, ನಿನಗೆ ನಮಸ್ಕಾರ ಅಂದರೆ ಇಲ್ಲಿ ನಮಗೆ ಸುಖವನ್ನುಂಟು ಮಾಡಲಿ ಅಂತ ಹೇಳಿದ್ಮೇಲೆ ನೀನೇ ಪ್ರತ್ಯಕ್ಷ ಬ್ರಹ್ಮನೆಂದು ಹೇಳಿದ್ದೇನೆ, ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ, ಈಗ ಹೇಳಿದ್ದೇನೆ. ಖಂಡಿತವಾಗೂ ನನಗೀಗ ಅರ್ಥ ಆಗಿದೆ, ಎಲ್ಲವೂ ನೀನೇ, ಪ್ರತ್ಯಕ್ಷವಾದ ಬ್ರಹ್ಮವೂ ನೀನೇ. ಆ ರೀತಿಯಾಗಿ ಅಲ್ಲಿ ನಾನು ತಿಳ್ಕೊಳ್ತೀನಿ, ಹೇಳ್ತೀನಿ ಅಂತ ಹೇಳಿದ್ಮೇಲೆ ಇಲ್ಲಿ ಶಾಂತಿ ಮಂತ್ರದಲ್ಲಿ ಕಡೆಯಲ್ಲಿ ಹೇಳುವಾಗ ನನಗೆ ಅರ್ಥ ಆಗಿದೆ, ಹೌದು ಎಲ್ಲವೂ ಬ್ರಹ್ಮವೇ, ಎಲ್ಲವೂ ಆ ಬ್ರಹ್ಮನಿಂದಲೇ ಆಗ್ತಾ ಇರೋದು, ಚರ ಅಚರ ಎಲ್ಲವೂ ಬ್ರಹ್ಮವೇ, ಅದು ನನಗೆ ಅರ್ಥ ಆಗಿದೆ ಅಂತ ಹೇಳಿ, ಅದು ನೀನೇ ಪ್ರತ್ಯಕ್ಷ ಬ್ರಹ್ಮನಾಗಿರುವೆ, ನೀನೇ ಪ್ರತ್ಯಕ್ಷ ಬ್ರಹ್ಮನೆಂದು ಹೇಳಿದ್ದೇನೆ, ಈಗ ನಾನು ಹೇಳ್ತಾ ಇದ್ದೀನಿ ಅದು ಬ್ರಹ್ಮನೇ ಅಂತ ಹೇಳಿ, ಋತುವೆಂದು ಹೇಳ್ತಿದ್ದೀನಿ, ಸತ್ಯವೆಂದು ಹೇಳಿದ್ದೇನೆ ಅಂತ ಹೇಳಿ, ಬ್ರಹ್ಮವು ನನ್ನನ್ನು ಕಾಪಾಡಲಿ, ಅದು ಆಚಾರ್ಯನನ್ನು ಕಾಪಾಡಿತು, ನನ್ನನ್ನು ಕಾಪಾಡಿತು ಅದು ಆಚಾರ್ಯನನ್ನು ಕೂಡ ಅದು ಕಾಪಾಡಿತು ಅಂತ ಹೇಳಿ ಶಾಂತಿ ಮಂತ್ರ
ಮುಕ್ತಾಯ ಆಗುತ್ತೆ. ಕಾಪಾಡಲಿ ಅಂತ ಫಸ್ಟ್ ನಾವು ಶುರು ಮಾಡಿದಾಗ ಕೇಳ್ಕೊಂಡಿದ್ವಿ, ಈಗ ಕಾಪಾಡಿತು ಅಂತ ಹೇಳಿ ಅದನ್ನು ಒಪ್ಕೊಳ್ತಾ ಇದ್ದೀವಿ. ಬಹಳ ಸುಂದರವಾದ ಉಪನಿಷತ್ತು. ತಕ್ಕ ಮಟ್ಟಿಗೆ ಅದರ ಅರ್ಥವನ್ನು ಮಾಡಿಕೊಳ್ಳೋ ಪ್ರಯತ್ನ ಮಾಡಿದ್ದೀವಿ. ಸಾಕಷ್ಟು ಸ್ವಾಮೀಜಿಗಳ ಪ್ರವಚನ, ಶಂಕರ ಭಾಷ್ಯ ಇದನ್ನೆಲ್ಲ ಓದಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ನಾನು ಮಾಡಿ ನನಗೆ ತಿಳಿದ ಅಲ್ಪ ಸ್ವಲ್ಪವನ್ನು ತಮ್ಮ ಜೊತೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ಉಪನಿಷತ್ತುಗಳನ್ನು ಮತ್ತೆ 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 ಓದಿದಾಗ ಮಾತ್ರ ಅದು ಅರ್ಥ ಆಗ್ಲಿಕ್ಕೆ ಸಾಧ್ಯ. ಭೃಗುವಲ್ಲಿ ನಾವು ಚಾಂಟಿಂಗ್ ಮಾಡಲಿಲ್ಲ ಶುರುವಿನಲ್ಲಿ, ಯಾಕಂದರೆ ಬ್ರಹ್ಮಾನಂದವಲ್ಲಿ ಆದ ತಕ್ಷಣ ಭೃಗುವಲ್ಲಿ ಕಂಟಿನ್ಯೂಯೇಷನ್ ಸಿಕ್ಕತ್ತೆ ಅಂತ ಹೇಳಿ ಅದರ ಅರ್ಥವನ್ನು ನೋಡಿದ್ದಾಯಿತು. ಮುಂದಿನ ಕ್ಲಾಸಲ್ಲಿ ಈ ಭೃಗುವಲ್ಲಿಯನ್ನು ಪಠಿಸೋಣ, ಪಾರಾಯಣ ಮಾಡೋಣ, ಚಾಂಟಿಂಗ್ ಮಾಡೋಣ. ಆಗ ಮಂತ್ರಗಳು ಇನ್ನಷ್ಟು ನಮಗೆ ಕರಗತ ಆಗುತ್ತೆ, ಅರ್ಥ ಆಗಲಿಕ್ಕೆ ಶುರುವಾಗುತ್ತೆ, ಗೊತ್ತಾಗುತ್ತೆ. ಯಾಕಂದರೆ ಬಹಳ ಸುಂದರವಾದ ಮಂತ್ರಗಳಾಗಿರೋದ್ರಿಂದ ಅದನ್ನು ಮತ್ತೆ ಚಾಂಟ್ ಮಾಡೋಣ. ಇದೊಂದು ಹೊಸ ಅನುಭವ ನನಗೂ ಕೂಡ. ತೈತ್ರೇಯ ಮೊದಲನೇ ಸಲ ನಾನು ಕೂಡ ಮಾಡ್ತಾ ಇರೋದು. ನನಗೆ ಈ ಅವಕಾಶ ತಂದುಕೊಟ್ಟ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ನಿಮಗೆ ಹೇಳುವಾಗ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಅಥವಾ ನಾ ಹೇಳೋ ರೀತಿಯಲ್ಲಿ ತಮಗೆ ಬೇಜಾರಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ನನಗೆ ತಿಳಿದ ಮಟ್ಟಕ್ಕೆ ನಾನು ಅದನ್ನು ತಮ್ಮೊಡನೆ ನನ್ನ ಅರಿವಿಗೆ ಬಂದದ್ದನ್ನಷ್ಟು ತಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಮುಂದಿನ ಕ್ಲಾಸಲ್ಲಿ ಅದನ್ನು ಚಾಂಟ್ ಮಾಡೋಣ. ಅಲ್ಲಿಗೆ ನಿಲ್ಲಿಸಿರ್ತೀನಿ. ಗುರುದೇವರ ಕೃಪೆ, ಭಗವಂತನ ಆಶೀರ್ವಾದ ಇದೆಲ್ಲವೂ ನಮ್ಮ ಮೇಲೆ ಹೀಗೆ ಇರಲಿ, ನಮ್ಮ ಅಧ್ಯಯನ ಹೀಗೆ ಮುಂದುವರಲಿ ಅಂತ ಪ್ರಾರ್ಥಿಸ್ತಾ, ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.